ಚೇಳೂರು ತಾಲೂಕಿಗೆ ಸಂಬಂಧಿಸಿ ಸರ್ಕಾರಿ ಕಚೇರಿಗಳ ನಿರ್ಮಾಣಕ್ಕೆ ಚೇಳೂರಿನಿಂದ 5-6 ಕಿಲೋಮೀಟರ್ ದೂರದಲ್ಲಿ ಸರ್ಕಾರಿ ಕಚೇರಿಗಳನ್ನು ನಿರ್ಮಿಸಲು ಶಾಸಕರು ಮತ್ತು ಅಧಿಕಾರಿಗಳು ಜಾಗ ಗುರುತಿಸಿದ್ದು, ಇದರ ವಿರುದ್ಧ ಚೇಳೂರು ಬಂದ್ ಮಾಡುವ ಜೊತೆಗೆ ಹೋರಾಟಗಳನ್ನು ಮಾಡಲಾಗುತ್ತಿದೆ. ಸರ್ಕಾರಿ ಕಚೇರಿಗಳ ನಿರ್ಮಾಣಕ್ಕೆ ಸಂಬಂಧಿಸಿ ಚೇಳೂರಿನಲ್ಲೇ ಸರ್ಕಾರಿ ಎಪಿಎಂಸಿ ಬೆಸ್ಕಾಂ ಕಚೇರಿಗೆ ಸೇರಿದ 10 ಎಕರೆ ಭೂಮಿ ಚೇಳೂರು ತಾಲೂಕು ಕಚೇರಿ ಮುಂದೆ ಸರ್ವೆ ನಂಬರ್ 47ರಲ್ಲಿ 9ರಿಂದ 10 ಗುಂಟೆ ಜಮೀನಿದೆ. 39ರಲ್ಲಿ 35 ಎಕರೆ ಇದೆ. 53ರಲ್ಲಿ 35 ಎಕರೆ ಇದೆ. ಸರ್ಕಾರಿ ಜಮೀನೇ ಇಲ್ಲ. 25 ಎಕರೆ ತೋರಿಸಿ ಇಲ್ಲೇ ಮಾಡುವೆ ಎಂದು ಶಾಸಕ ಸುಬ್ಬಾರೆಡ್ಡಿ ಸ್ವತಂತ್ರ ದಿನದಂದು ಆರೋಪ ಮಾಡಿರುವುದಕ್ಕೆ ಇಂದು ಚೇಳೂರು ಪ್ರವಾಸಿ ಮಂದಿರದಲ್ಲಿ ಬಾಗೇಪಲ್ಲಿ ಕ್ಷೇತ್ರದ ಸಮಾಜ ಸೇವಕ ಹರಿನಾಥ ರೆಡ್ಡಿ ಪ್ರತ್ಯಾರೋಪ ಮಾಡಿದರು. ಆಂಧ್ರ ಗಡಿಯಲ್ಲಿ ತಾಲೂಕು ಪ್ರಜಾಸೌಧ ನಿರ್ಮಾಣ ಮಾಡಬೇಕೆಂದು ಪಕ್ಷಾತೀತವಾಗಿ ಬಿಜೆಪಿ, ಜೆಡಿಎಸ್ ಪಕ್ಷಗಳ ರಾಜಕೀಯ ಹಾಗೂ ವಿವಿಧ ಸಂಘ ಸಂಸ್ಥೆಗಳು, ರೈತಪರ, ಕನ್ನಡಪರ ಸಂಘಟನೆಗಳ ಮುಖಂಡರು, ಸಾರ್ವಜನಿಕರು, ಅಂಗಡಿಗಳವರು ಸ್ವಯಂ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ರ್ಯಾಲಿಗೆ ಬೆಂಬಲ ನೀಡಿದರು. ಸಂಸದರು ಚಿಕ್ಕಬಳ್ಳಾಪುರ ನಗರದಲ್ಲಿ ಪ್ರತಿ ಕೆಲಸನೂ ಅಭಿವೃದ್ಧಿ ಹೈಟೆಕ್ ಆಗಿ ಮಾಡಿದ್ದಾರೆ. ಮೆಡಿಕಲ್ ಕಾಲೇಜು ಜನರಿಗೆ ಅನುಕೂಲವಾಗಲು ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಮಾರ್ಗ ಮಧ್ಯೆ ಮಾಡಿರುವುದು ಜನರಿಗಾಗಿ, ಸಂಸದರಿಗಲ್ಲ. ನೀವು ಸಂಸದರ ಅಭಿವೃದ್ಧಿ ಬಗ್ಗೆ ಮಾತನಾಡುವ ದೊಡ್ಡ ಮನುಷ್ಯನಲ್ಲ. 1 ಕೋಟಿ ಹಣ ನಿಮ್ಮ ಮನೆಯಿಂದ ತಂದಿಲ್ಲ. ಸರ್ಕಾರದ ಅನುದಾನ ಬಂದಿದೆ. ಚೇಳೂರು ತಾಲೂಕು ಕೇಂದ್ರವಾಗಿದೆ ಹೊರತು ಅಭಿವೃದ್ಧಿಯಾಗಿಲ್ಲ. 3-4 ವರ್ಷಗಳಿಂದ ಡಿವೈಡರ್ಗಳು ನಿರ್ಮಿಸಿದ್ದು ಈವರೆಗೂ ಬೀದಿ ದೀಪಗಳಿಲ್ಲ. 8 ಗ್ರಾಮಗಳು ನೋಂದಣಿಯಾಗುತ್ತಿಲ್ಲ. ಗಣಕಯಂತ್ರ ತಂತ್ರಾಂಶದಿಂದ 1 ವರ್ಷ 2 ತಿಂಗಳಾಗಿದೆ. 12,000 ಇರುವ ಚೇಳೂರು ಜನತೆ ಕುಡಿಯುವ ನೀರು ದುಪ್ಪಟ್ಟು ಹಣ ನೀಡಿ ಖರೀದಿಸುತ್ತಿದ್ದಾರೆ. ಫಿಲ್ಟರ್ಗಳು ರಿಪೇರಿಯಾಗಿಲ್ಲ. ಚೇಳೂರಿಗೆ ಬಸ್ ನಿಲ್ದಾಣವಿಲ್ಲ. ಇಡೀ ಕ್ಷೇತ್ರದಲ್ಲಿ ಪ್ರವಾಸಿ ಮಂದಿರಗಳಲ್ಲಿ ಹೆಗ್ಗಣಗಳ ಸಂಸಾರ ಮಾಡುತ್ತಿವೆ. ಅಭಿವೃದ್ಧಿ ಮಾಯವಾಗಿದೆ. 12-13 ವರ್ಷಗಳಿಂದ ಏನು ಮಾಡುತ್ತಿರುವೆ ಶಾಸಕರೇ? ನೀವು ಕೊತ್ತಕೋಟೆ, ಹೊಸಹುಡ್ಯಗಳ ಜಮೀನು ನೋಂದಣಿ ಬಗ್ಗೆ ವಿಧಾನಸೌಧದಲ್ಲಿ ದೂರು ನೀಡಿ ತಕರಾರು ಮಾಡಿದ್ದು ನಿಜ. ನೀವು ಕೊತ್ತಕೋಟೆ, ಹೊಸಹುಡ್ಯಗಳ ಜಮೀನು ನೋಂದಣಿ ಬಗ್ಗೆ ವಿಧಾನಸೌಧದಲ್ಲಿ ದೂರು ನೀಡಿ ತಕರಾರು ಮಾಡಿದ್ದು ನಿಜ. ಮತ್ತೆ ನಿಮಗೆ ನೋಂದಣಿ ಹೇಗಾಯಿತು ಎಂದು ಪ್ರಶ್ನಿಸಿದರು. ಅದೇ ವಸುಡ್ಯ ಸರ್ವೆ ನಂಬರ್, ವಸುಡ್ಯ ಅಂದ್ರೆ ಬಾಗೇಪಲ್ಲಿ ಕೊತ್ತಕೋಟೆ ಸರ್ವೆ, ವಸುಡ್ಯ ಸರ್ವೆ ನಂಬರ್ ಅಲ್ಲಿ ಏನು ಮಾಡಿದ್ದೀರಾ ನೀವು? ಸೆಷನ್ ಅಲ್ಲಿ ಮಾತಾಡಿದ್ರ ಅದು ಫುಲ್ ಫ್ರಾಡ್ ಗಂಟೆ ಅಂತ. ಆ ಜಮೀನು ಯಾರ ಹೆಸರಿಗೆ ನೋಂದಣಿ ಮಾಡಿದಿರೋ ನಿಮ್ಮ ಮನಸ್ಸಾಕ್ಷಿಯಿಂದ ಹೇಳಿ. ಅದಕ್ಕೆ ನಾನು ಹೇಳ್ತೀನಿ, ಅದರ ಹಿನ್ನೆಲೆ ಏನಿದೆ, ಮುಂದಿನ ದಿನಗಳಲ್ಲಿ ಏನು ಮಾತಾಡಬೇಕು ಅಂತ ಆ ಜಮೀನಿನ ಬಗ್ಗೆ ನಾನು ಮಾತಾಡ್ತೀನಿ. ಬಿಟ್ಟು ನಾನೇನು ಸಂಪಾದನೆ ಮಾಡಿಲ್ಲ, ನಾನು ಜನರ ಸೇವೆ ಮಾಡೋಕ್ಕೆ ಬಂದಿದ್ದೀನಿ, ನಾನು ಇದು ಬಾಗೇಪಲ್ಲಿಯಲ್ಲೇ ಉಳ್ಕೊಂಡಿದ್ದೀನಿ, ಬಾಗೇಪಲ್ಲಿಯಲ್ಲಿ ಜನರ ಸೇವೆ ಬಿಟ್ಟು ನಾನು ಯಾವುದು ಸಂಪಾದನೆ ಮಾಡಿಲ್ಲ, ನಾನು ಇಲ್ಲೇ ಕೆಲಸ ಮಾಡ್ತಾಯಿದ್ದೀನಿ, ಅದೆಲ್ಲ ನಂಬಲಾರ್ದ ಪುಂಗಿ ಬಿಡೋದು ಬೇಡ. ಅಭಿವೃದ್ಧಿ ಕೆಲಸ ಏನಿದ್ರು ನಮ್ಮ ಬಾಗೇಪಲ್ಲಿ ತಾಲೂಕಿನಲ್ಲಿ, ಚೇಳೂರು ತಾಲೂಕಿನಲ್ಲಿ ಚೇಳೂರು ಕಟ್ಟಡ ಚೇಳೂರಿನಲ್ಲೇ ನಿರ್ಮಿಸಬೇಕು ಅಂತ ನಮ್ಮ ಮುಖಂಡರೆಲ್ಲ ಮಾತಾಡ್ತಾ ಇದ್ದಾರೆ. ಅದೇ ಪ್ರಕಾರವಾಗಿ ನೀವು ಚೇಳೂರಿನಲ್ಲೇ ಕಟ್ಟಡವನ್ನು, ಪ್ರಜಾಸೌಧವನ್ನು ಕಟ್ಟಲೇಬೇಕು. ವೆಂಕಟೇಶ್ ಎಸ್, ಸಿಟಿವಿ ನ್ಯೂಸ್, ಚೇಳೂರು.